Tomorrow is a Sensex expiry day. Be cautious about that one. Big opportunity. Take with a small responsibility. ಇವತ್ತಿನ ಮಾರ್ಕೆಟ್ ಅನಲೈಸ್ ಮಾಡೋದಾದ್ರೆ ಟ್ರೆಂಡ್ನ ಫಾಲೋ ಆಗ್ತಿದೆ. ಆ್ಯಕ್ಚುಲಿ ಮಾರ್ಕೆಟು ಪೂರ್ತಿ ಮಾರ್ಕೆಟ್ ನೋಡಿದ್ರೆ ಇಫ್ ಸಪೋಸ್ ಟುಮಾರೋ ಎಕ್ಸ್ಪೈರಿ ಡೇ ಆಗಿದ್ರಿಂದ ಲಿಕ್ವಿಡಿಟಿ ಜಾಸ್ತಿ ಆಗಿದೆ. ಸಪೋಸ್ ಇಲ್ಲೊಂದು 81,971,000ಗೆ ಸೆಕೆಂಡ್ ಲಿಕ್ವಿಡಿಟಿ ಇದೊಂದು, ಥರ್ಡ್ ಲಿಕ್ವಿಡಿಟಿ ಮ್ಯಾಕ್ಸಿಮಮ್ ಇಟ್ ಇಸ್ ರೇರ್ ಚಾನ್ಸಸ್ ಇಲ್ಲಿವರೆಗೆ ಹೋಗುತ್ತೆ. ಇವೆರಡು ಲಿಕ್ವಿಡಿಟಿನ ಕ್ಯಾಚ್ ಅಪ್ ಮಾಡ್ಕೋಬೋದು. ಸಪೋಸ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ರೆ ಟುಮಾರೋ, ಸಪೋಸ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆತಂದ್ರೆ ಈ ಸಪೋರ್ಟ್ ಝೋನಿಂದ ಇಲ್ಲಿ ಸ್ಮಾಲ್ ರಿಟ್ರೇಸ್ಮೆಂಟ್ ತಗೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲಿವರೆಗೆ ಆದರೂ ಮೂವ್ ಆಗ್ಬೋದು. ಮೇ ಬಿ ಗ್ಯಾಪ್ ಅಪ್ ಓಪನ್ ಆಗ್ಬೋದು ಮಾರ್ಕೆಟು ಟುಮಾರೋ ಬಿಕಾಸ್ ಆಫ್ ಲಿಕ್ವಿಡಿಟಿ. ಯಾಕಂದರೆ ಎಕ್ಸ್ಪೈರಿ ದಿನ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಇದು ಸೆನ್ಸೆಕ್ಸ್ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಬಂದ್ರೆ ಇದು ಸೇಮು. ಪೂರ್ತಿ ಟುಡೇ ಮಾರ್ಕೆಟ್ ಫುಲ್ಲು ಡೌನ್ ಇದೆ. ಲಿಕ್ವಿಡಿಟಿಗೆ ಕಾನ್ಸೆಪ್ಟ್ ಬಂದ್ರೆ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋ ಚಾನ್ಸಸ್ ಗ್ಯಾಪ್ ಅಪ್ ಓಪನ್ ಆಗ್ತಾ ಅಂದ್ರೆ, ಸಪೋಸ್ ಬಿಗ್ ಗ್ಯಾಪ್ ಅಪ್ ಓಪನ್ ಆದ್ರೆ ಸ್ಮಾಲ್ ಫುಲ್ ಬ್ಯಾಕ್ ಮಾಡ್ಕೊಂಡು ಟ್ರ್ಯಾಪ್ ಮಾಡಿ ಗ್ಯಾಪ್ ಅಪ್ ಆಗತೈತಿ. ಸಪೋಸ್ ಫ್ಲ್ಯಾಟ್ ಟು ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆತಂದ್ರೆ ಸೀದಾ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋ ಚಾನ್ಸಸ್. ಸಪೋಸ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆತಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಝೋನು 54,816 ಇದೆ, ಇಲ್ಲಿವರೆಗೆ ನೋಡ್ಬೋದು. ಆಮೇಲೆ ಇವು ಗ್ರೀನ್ ಇರೋವೆಲ್ಲ ಸಪೋರ್ಟ್ ಝೋನು, ರೆಡ್ ರೆಸಿಸ್ಟೆನ್ಸ್ ಝೋನು. ಬಿ ಕೇರ್ಫುಲ್, ಟುಮಾರೋ ಇಸ್ ಎಕ್ಸ್ಪೈರಿ. ಇನ್ನು ನಿಫ್ಟಿಗೆ ಬರೋದಾದ್ರೆ ಇದು ಸೇಮು. ಎಸ್ಟರ್ಡೇ ಮಾರ್ಕೆಟ್ ಪೂರ್ತಿ ಡೌನ್ ಇದೆ. ನಾವು ಗ್ಯಾಪ್ ಅಪ್ ಓಪನ್ ಆತಂದ್ರೆ ಈ ಲಿಕ್ವಿಡಿಟಿನ ಕ್ಯಾಚ್ ಅಪ್ ಮಾಡ್ಕೋಬೋದು. ಒಂದು 25,138 ಲಿಕ್ವಿಡಿಟಿ, ಸೆಕೆಂಡು 25,259. ಪೂರ್ತಿ ಮಾರ್ಕೆಟು ಗ್ಯಾಪ್ ಡೌನ್ ಇದೆ. ಆಮೇಲೆ ಗ್ಯಾಪ್ ಡೌನ್ ಓಪನ್ ಏನಾರ ಆತಂದ್ರೆ ನಾವು ನೆಕ್ಸ್ಟ್ ಸಪೋರ್ಟ್ ಝೋನು 24,966 ಇದೆ. ಈ ಝೋನ್ ಮಾತ್ರ ಟ್ರೇಡ್ ಮಾಡ್ಕೋಬೋದು. ಬಿಕಾಸ್ ಡಿಸಿಷನ್ ಕ್ಯಾಂಡಲ್ಸ್ ಜಾಸ್ತಿ ಬರುತ್ತೆ ಇಲ್ಲಿ. ಆಮೇಲೆ ಬೇಸ್ಲೈನ್ ಗ್ಯಾಪ್ ಅಪ್. ಇವತ್ತಿನ ಮಾರ್ಕೆಟ್ ಇಷ್ಟೇ ಗೈಸ್. ಪ್ರೆಷರ್ ನೋಡೋಣ. ನಾರ್ಮಲ್ ಆಗಿ ವಾಲ್ಯೂಮ್ ಡೆಲ್ಟಾ ಮಾತ್ರ ಹೇಳ್ತಿದ್ವಿ, ಕ್ಯುಮುಲೇಟಿವ್ ವಾಲ್ಯೂಮ್ ಡೆಲ್ಟಾ. ಇದು ಓನ್ಲಿ ಬಯರ್ಸ್ ಸೆಲ್ಲರ್ಸ್ ನಿಮಗೆ ಪ್ರೆಷರ್ನ ಈಟ್ ಮ್ಯಾಪ್ ಥರ ಶೋ ಅಪ್ ಆಗುತ್ತೆ. ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಅನಲೈಸ್. This is the today market analysis guys. Thank you.